ಹಿಂಗಂದ್ರೆ ಓಪನ್ ಆಯ್ತದೆ, ಹಿಂಗಂದ್ರೆ ಕ್ಲೋಸ್ ಆಯ್ತದೆ. ಇದು ಮೋಸ ಆಗ್ತಿದೆ. ಯಾವ ಮೋಸ ಇಲ್ಲ, ಏನಿಲ್ಲ. ಇದು ಚೆನ್ನಾಗಿತ್ತು ಕಣೆ. ಗೈಸ್ ಇಲ್ಲಿ ನೋಡಿ, ಸೇಲ್ ಅಪ್ ಟು 70% ಅಂತ ಹಾಕೋರೆ. ನಿಖರವಾದ ಬೆಲೆ. ನೀನ್ ನೋಡಿರ್ತೀಯಾ? ದೇವ್ರ ಸತ್ವಾಲು ಇಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಹೊಸ ಕಾನ್ಸೆಪ್ಟ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನು ಅಂದರೆ, ನಾವು ಬಂದಿರೋದು ಐಕ್ಯಾಗೆ. ಐಕ್ಯಾದಲ್ಲಿ ನಾನು ಒಬ್ಬನೇ ಬಂದಿಲ್ಲ, ನನ್ನ ಜೊತೆ ನನ್ನ ತಂಗಿ ಕೂಡ ಬಂದಿದ್ದಾಳೆ. ನೋಡಿ, ಇವಳೇ ನನ್ನ ತಂಗಿ. ನಾನೇ ಅಶ್ವಿನಿ, ಹೇಳು, ನೀನು ಹೇಳು, ನಾವೆಂತಕ್ಕೆ ಬಂದಿದ್ದೀವಿ ಇವತ್ತು ಐಕ್ಯಾಗೆ? ಆ್ಯಕ್ಚುಲಿ ಇವತ್ತು ನಾವು ಐಕ್ಯಾಗೆ ಬಂದಿರೋಂಥ ಪರ್ಪಸ್ ಏನು ಅಂತ ಹೇಳಿದ್ರೆ, ನಾನು ಮತ್ತು ನಮ್ಮ ಅಣ್ಣ ಇಬ್ಬರು ಸೇರಿಕೊಂಡು ನಮಗೆ ಇಷ್ಟ ಆಗುವಂಥ ಐಕ್ಯಾ ಪ್ರಾಡಕ್ಟ್ದು ಪ್ರೈಸ್ನ ಗೆಸ್ ಮಾಡ್ತೀವಿ. ಸೊ ನಾನು ಒಂದು ಐಟಮ್ನ ತೋರಿಸ್ತೀನಿ, ಆ ಪ್ರೈಸು ಯಾರು ನಿಯರಲ್ಲಿ ಗೆಸ್ ಮಾಡ್ತಾರೆ ಅವರು ವಿನ್ನರು. ಸೊ ಎಕ್ಸಾಂಪಲ್, ಇವಾಗ 1000 rupees ಅಂತ ಅಂದರೆ ಅವಳು 800 ಹೇಳಿ ನಾನು 900 ಹೇಳಿದ್ರೆ ನಾನು ವಿನ್ನರ್. ಸೊ ಅವಾಗ ನನಗೆ 1 ಪಾಯಿಂಟ್. ಸೊ ಆ ಥರ ನಾವು 10 ರೌಂಡ್ನ ಮಾಡಬೇಕು ಅಂತ ಇದ್ದೀವಿ. 10 ರೌಂಡಲ್ಲಿ ಯಾರು ವಿನ್ ಆಗ್ತಾರೋ ಅವ್ರಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಇರುತ್ತೆ. ಅದನ್ನು ನಾವು ಲಾಸ್ಟಲ್ಲಿ ಹೇಳ್ತೀವಿ, ಓಕೆನಾ, ಯಾವ ಥರ ಅಂತ ಹೇಳಿ. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಶ್ವಿನಿ, ಏನು ಅನ್ಸುತ್ತೆ ವಿಡಿಯೋದಲ್ಲಿ ಯಾರು ಹೇಳ್ತಾರೆ ಅನ್ಸುತ್ತೆ? ನನಗೆ ಇದೇನಿಲ್ಲ, ಲಾಸ್ಟಲ್ಲಿ ಇರೋದು ಮಜಾ. ನಾನು ಗೊತ್ತಿಲ್ಲ ಗಾಯ್ಸ್, ನಾನು ಹಾಕೋದೆಲ್ಲ ಬರೀ ದೊಡ್ಡದೇ ಹಾಕ್ತೀನಿ. ನಿನ್ನ ಬಾರಿಯಲ್ಲಿ ಫಸ್ಟ್ ಗೆಲ್ಲು, ಆಮೇಲೆ ನೋಡ್ಕೊಳ್ಳೋಣ. ನಮ್ಮ ಮುಂದೆ ಗೆದ್ಬಿಡ್ತಾಳ. ಸರಿ ಹೆಂಗೆ ಗೊತ್ತಾ, ಆ್ಯಕ್ಚುಲಿ ನಾವು ಈ ಗೇಮ್ನ ಹೇಗೆ ಆಡ್ತೀವಿ ಅಂದರೆ, ನೋಡಿ ಇದು ಸೋಫಾಲಿ ಬ್ಲ್ಯಾಕ್ ಕಲರ್ದು ಅಲ್ಲಿದೆ. ನಾವು ಇಲ್ಲಿಂದಾನೇ ಪ್ರೈಸ್ನ ಗೆಸ್ ಮಾಡಬೇಕು. ಅಂದರೆ ವಿಡಿಯೋನ ಅಷ್ಟು ಝೂಮ್ ಮಾಡೋ ಹಾಗಿಲ್ಲ. ಹೌದು, ದೂರದಿಂದನೇ ಹೇಳ್ಬೇಕು. ಹತ್ರ ಹೋಗಿ ಬೇಕಾದ್ರೆ ಪ್ರಾಡಕ್ಟ್ ದೂರದಿಂದಾನೇ ಹೇಳ್ಬೇಕು, ಹತ್ರ ಹೋಗಿ ಹೇಳಕ್ ನೀನೇ ಬೇಕಾ? ಸೊ ಆ ಥರ ಗೈಸ್. ನೋಡಿ, ಆಗ್ಲೇ ಬಂದು 1 ನಿಮಿಷ ಆಗಿಲ್ಲ, ನೋಡ್ತೀನಿ ಹೆಂಗ್ ಮಕ್ಕಳ ಹೊಡಿತೀನಿ ಅಂದ್ರೆ ನಾನು ಆಗ್ಲೇ ಕೇಕ್ ತಿಂತೀನಿ ಅಂತ ಹೇಳಿದೆ. ಅವನು ಇಲ್ಲಿ ಹಿಂಗ್ ಮಾಡ್ತಾರೆ ಜನ. ಜರ್ಕ ಇಲ್ಲಿ ನಿಮ್ಮಂತರ ಇರ್ಬೇಕು. ಕೊಡಿಲ್ಲ ನಂಗೊಂದು ಸ್ವಲ್ಪ. ಯಾಕೆ ನಾನ್ ತಾನೇ ತಿಂತೀನಿ ಅಂತ ತೆಗ್ದಿದ್ದು. ಕೊಡಿಲಿ, ನೀನು ಒಬ್ಳೆ ತಿನ್ನೋದ? ಕೇಕ್ ತಿಂತ ಈ ಮಿಡಲ್ ಅಲ್ಲಿ ಒಂದು ಟಿವಿ ಇದೆ ಗೊತ್ತಾ, ಆಮೇಲೆ ಝೂಮ್ ಮಾಡಿ ತೋರಿಸ್ತೀನಿ. ಅದ್ರ ಬಗ್ಗೆ ಚಾಲೆಂಜ್, ಓಕೆನಾ? ಹೋಗೋ. ಯಾವ್ದು ಅದು ಹೌದಾ? ಥರ್ಡ್ ಒನ್ ಅಲ್ಲಿ ಮಿಡಲ್ ಅಲ್ಲಿ ಐತಲ್ಲ ಅದು. ಇದು ಆ ಕಡೆ ಹತ್ರ ತುಂಬಾ ಹತ್ರ ಹೋಗಿ ನೋಡಂಗಿಲ್ಲ. ಆಯ್ತು, ಇಲ್ಲಿ ನಾನೇ ಹೇಳ್ತೀನಿ ನೋಡು. ನೋಡ್ಬಿಟ್ಟ ಗಾಯ್ಸ್, ಇವ್ ನೋಡಿಲ್ಲ ಇರು. ಈ ಕಡೆ ಐತಿ. ಪ್ರೈಸ್ ಗೆಸ್ ಮಾಡು. ಅದು ಒಂದ 10K. ನೀನು ಹೇಳು, ಎಷ್ಟಿರ್ಬೋದು? ಪ್ರಕಾರ ಅದು 13.5. ಹಂಗೆ ಬಾ ನೋಡೋಣ. ಬನ್ನಿ ಗೈಸ್, ನೋಡೇ ಬಿಡೋಣ. ನಾನು ಹೇಳ್ತಾ ಇದ್ದೀನಿ 10K ಅಂತ, ಇವಳು ಹೇಳ್ತಾಳೆ 13 ಅಂತ. ಎಷ್ಟೈತೆ? ಸೊ ನಾನೇ ಗೆದ್ದಿದ್ದು 8,200. ಅಂದಿದ್ರೆ ಅವೆಲ್ಲ ಬೇಡ, ಆಫರ್ ಗಿಫರ್ ಎಲ್ಲ ಇಲ್ಲ. ಈಗ ಆಫರ್ ನಡೀತಿದೆ, ಅದನ್ನು ತಲೆಯಲ್ಲಿ ಇಟ್ಕೋಬೇಕು ನಾನು. ಓಕೆ ಸರ್, ಮಿಸ್ಟೇಕ್ ಆಗ್ಬಿಟ್ಟಿದೆ ಗೈಸ್. ಇಲ್ಲಿ ಆಫರ್ ನಡೀತಿದೆ, ಆಕ್ಚುಲಿ ಅದು ನಮ್ಗೆ ಗೊತ್ತಿರಲಿಲ್ಲ. ಸೊ ನಾವು ನಾರ್ಮಲ್ ಪ್ರೈಸ್ ತರ ಕೋಟ್ ಮಾಡ್ಬಿಟ್ಟೆ ನಾನು. ಐಕ್ಯ ಅಲ್ವಾ, ಜಾಸ್ತಿ ಇರುತ್ತೆ ಅಂತ. ಸೊ ಫಸ್ಟ್ ಯಾರು ಗೆದ್ದಿದ್ದು? ನೀನೇ ಗೆದ್ದಿದ್ದು ಗೈಸ್, ನಾನೇ ಗೆಲ್ಲೋದು. ಅದರ ತೀರ್ಮಾನ ಇವತ್ತಲ್ಲ, ಮುಂದೊಂದು ಕಾಲ ಬರ್ಬೇಕಾಗ್ತದೆ. ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ಯಾವ್ದು ಗೊತ್ತಾ? ಅಲ್ಲೊಂದು ಪಿಂಕ್ ಕಲರ್ ಪಿಲ್ಲೋ ಕಾಣ್ತೈತಾ? ಪಿಂಕ್? ಎಷ್ಟೊಂದು ಪಿಲ್ಲೋ ಐತೆ ಅಲ್ಲಿ ರೈಟ್ ಸೈಡ್ ಅಲ್ಲಿ ಐತೆ ನೋಡಲ್ಲಿ. ಅದು ಅದ್ರ ಪ್ರೈಸ್ ಎಷ್ಟು ಅಂತ ಗೆಸ್ ಮಾಡಬೇಕು. ಹೇಳು, ಇಲ್ಲಿಂದ ಹೇಳು. 500. ಅದ್ರ ಪ್ರೈಸು ನನ್ನ ಪ್ರಕಾರ 1K. ಸರಿ ಬಾ ನೋಡೋಣ ಬಾ. 500 ಗೈಸ್, ನಾನು ಹೇಳಿರೋದು, ಇವನು ಹೇಳಿರೋದು 1K. ತಗೊಳ್ರಿ ಗೈಸ್. ಇವ್ರೇನು ಇಷ್ಟು ಚಿಕ್ಕದಕ್ಕೆ 500 ಗೈಸ್. ನೋಡಿ ಇವರು ಇಷ್ಟು ಚಿಕ್ಕದಕ್ಕೆ ಗೈಸ್. ಇಬ್ರು ಫ್ರೆಂಡ್ ಇದ್ರಲ್ಲಿ. ನನ್ನ ನಿಯರ್ ನಿನ್ 500 ಹೇಳಿದ್ಯಾ? ನಾನು 1K ಹೇಳಿದ್ದೀನಿ. ಯಾರು ನಿಯರ್? ಅವೆಲ್ಲ ಗೊತ್ತಿಲ್ಲ. 1Kಗೂ 2Kಗೂ ಎಲ್ಲಿಂದ ನಿಯರ್ ಗುರು? ಇಲ್ಲ, ನೀನು ಹೇಳಿದ್ದು 500, ನಾನು ಹೇಳಿದ್ದು 1K. ನಾನು ನಿಯರ್ ಇದ್ದೀನಿ. ಯಾರು ನಿಯರ್ ಇರ್ತಾರೆ ಅವ್ರು ವಿನ್ನು. ನೋಡಿ ಗೈಸ್, ಇದ್ರಲ್ಲೂ ನಾನೇ ಗೆದ್ದಿದ್ದೀನಿ. ಅಶ್ವಿನಿ ಸೋತವಳೆ. ನೆಕ್ಸ್ಟ್ ಇದು ಕಬೋರ್ಡ್ ಅನ್ನು ಗೆಸ್ ಮಾಡ್ಬಿಡು, ಉಲ್ಟಾ ಮಾಡ್ಬಿಟ್ಟವ್ರೆ ಪ್ರೈಸ್ ನ. ಇದಾ? ಗೈಸ್, ಇದು ಈ ಕಬೋರ್ಡು ಹತ್ರ ಎಂತ ಹೋಯ್ತಿರೋದು ಅಂತ ಹೇಳಿದ್ರೆ ಇಲ್ಲೆಲ್ಲೂ ಪ್ರೈಸ್ ಹಾಕಿಲ್ಲ ಇವರು. ಪ್ರೈಸ್ ಹಾಕಿಲ್ವಾ? ಹೇಳು, ಎಷ್ಟಿರ್ಬೋದು ಕಬೋರ್ಡ್? ಹೇಳು, ಉಲ್ಟಾ ಹಾಕವ್ರೆ ಪ್ರೈಸ್. ಗೆಸ್ ಮಾಡಿ. ನನಗೆ ಏನ್ ಹೇಳಿದ್ರು ತಪ್ಪೇ ಐತೈತೆ. ಹೇಳು, ಗೆಸ್ ಮಾಡು ಗೈಸ್. ಇವ್ರ ಹಸ್ಬೆಂಡ್ ಇಂಟೀರಿಯರ್ ಡಿಸೈನರು. ಬಾವ ಹೋಗಿತಾರೆ ನಿಂಗೆ ಕರೆಕ್ಟಾಗಿ ಗೆಸ್ ಮಾಡಿಲ್ಲ ಅಂದ್ರೆ.
ಪ್ರೈಸ್ ನೋಡ್ಬೇಡ. ಏಯ್ ಹೇಳ್ಬೇಕಪ್ಪ ಬೇಗ ಪಟ ಅಂತ. 25K. 25K ಅಷ್ಟೊಂದೆಲ್ಲ ಇರಲ್ಲ. ಏನೊಂದು 25K. 15,000. 15,000 ಸರಿ. ಪ್ರೈಸ್ ನೋಡು ಗೈಸ್, ತಿರ್ಸ್ತಾ ಇದೀವಿ ಪ್ರೈಸು. ಏನು ನಡೀತಿದೆ ಇಲ್ಲಿ? 17,990. ನಾನು 15,000 ಅಂತ ಹೇಳಿದೆ. ಸೊ ನಿಯರ್ ನಾವೇ, ಇದ್ರಲ್ಲೂ ನಾವೇ ಗೆದ್ದಿದ್ದೀನಿ. ಅಶ್ವಿನಿ 0, ನಾನು 3. ಗೈಸ್, ನಿಮ್ಗೇನೋ ಒಂದು ತೋರಿಸ್ತೀನಿ ಬನ್ನಿ. ಹಿಂಗಂದ್ರೆ ಓಪನ್ ಆಯ್ತದೆ, ಹಿಂಗಂದ್ರೆ ಕ್ಲೋಸ್ ಆಯ್ತದೆ. ಚೆನ್ನಾಗಿದಲ್ಲ? ಗೈಸ್, ಅದಕ್ಕಿಂತ ಜಾಸ್ತಿ ಆ ಸೆಟಪ್ ಚೆನ್ನಾಗಿದೆ. ಪೈಸಾ ಗೈಸ್, ಎಲ್ಲ ಪೈಸಾ. ಗೈಸ್, ಆಕ್ಚುಲಿ ಇದು ಇಲ್ಲಿದೆ ನೋಡಿ, ಈ ಸೆಟಪ್ ಸ್ಟೋರೇಜ್ ನನಗೆ ಸಕ್ಕರೆ 40 GB ಇದೆ. ಏನ್ ಗೊತ್ತಾ, ಜೋಶಲ್ಲಿ ಬಂದ್ಬಿಟ್ಟಿದೀವಿ, ಸ್ಟೋರೇಜೇ ಇಲ್ಲ. ಈಗ 40 GB ತೆಗ್ದಿದ್ದಾಯ್ತು. ಸೆಟಪ್ ಇದು ಟಿವಿದಲ್ಲ, ಸೆಟಪ್ ದುಡ್ಡು ಮಸ್ತಾಗೈತೆ. ಅಲ್ಲಿ ನೋಡಿ, ಕಿಟಕಿ ವಿವಿ ಬರಲಿ ಅಂತ ಕಿಟಕಿನೇ ಹಾಕ್ಬಿಟ್ಟವ್ರ ಅಷ್ಟೇ. ಗೈಸ್, ಇವಾಗ ನೆಕ್ಸ್ಟ್ ಐಟಮ್ ಯಾವುದು ಅಂದರೆ, ಲಾಸ್ಟ್ ಕಾರ್ನರಲ್ಲಿ ನಿಮ್ಮ ಬ್ಲೂ ಕಲರ್ದೊಂದು ಕಾಣ್ತಿದೆಯಲ್ಲ ಕಬೋರ್ಡ್ ಥರ, ಅದ್ರ ಪ್ರೈಸ್ ಎಷ್ಟು ಅಂತ ಫಸ್ಟ್ ನಾನೇ ಹೇಳ್ತೀನಿ ಈ ಸಲ. ಹೇಳ್ಬಿಡಪ್ಪ. ಅದ್ರ ಪ್ರೈಸು ಒಂದು ಆಲ್ಮೋಸ್ಟು 30K. 30Kನಾ? ಹೇಳು, ಬೇಗ ಹೇಳು, ಪಟ ಅಂತ ಹೇಳು, ಪಟ ಅಂತ. ಅಲ್ಲ ಎಲ್ಲೋಯ್ತಾ ಇದೆಯಾ? ಹೇಳು, ಬೇಗ ಹೇಳು. 28K. 28. ನಿಮ್ದು 28K, ನಂದು 30. ನೋಡೋಣ ಬನ್ನಿ ಗೈಸ್, ಪ್ರೈಸ್ ಎಷ್ಟು ಇರ್ಬೋದು ಅಂತ. ನಡಿ. ಯಪ್ಪಲು ನಡಿ. ಏಯ್ ಗೈಸ್ ನೋಡಿ, ಇದರಲ್ಲೂ ಸೋತೋಳೆ. ಇದರಲ್ಲಿ ಆಕ್ಚುಲಿ 2 ಪ್ರೈಸ್ ಐತೆ. ಅದು ಪರ್ ಮಂತ್, ಅದು EMI. ಇದು EMI. ಇದೇನ್ ಮಂತ್ ಇದು? ಇಲ್ಲಿ 51 ಅಂತ ಹಾಕೋರೆ. ಇದು 3 ಲೇಯರು. ನಾನು ಹೇಳಿದ್ದು ಇದಪ್ಪ, ಇದು 2 ಸೇರಿ ಅಷ್ಟು ಅನ್ಸುತ್ತೆ. ಸೊ ಆದ್ರೂ ನಾನು ಹೇಳಿರೋದು ನೋಡಿ ಗೈಸ್, 51,480 ಇದೆ. ನಾನು 30K ಹೇಳಿದ್ದೀನಿ, ಇವಳು 28 ಹೇಳೋಳೆ. ಇದು 2 ಅಂತ ಅನ್ಕೊಂಡಿದ್ದೆ. ಇದು 1,39,120 ರೂಪಾಯಿ ಅಂತೆ. ಬೇಬಿ, ಇಲ್ಲಿವರೆಗೂ ನೋಡಿರೋದಲ್ಲಿ ಹೈಯೆಸ್ಟ್ ಕಾಸ್ಟ್ ಇದು. ಏನ್ ಅನ್ಸ್ತೈತೆ ಅಶ್ವಿನಿ, ನೀನ್ ಗೆಲ್ತಿಯಾಗಿರಲ್ವಾ? ಈಗ 10 ಪ್ರಾಡಕ್ಟ್ನ ರಿವ್ಯೂ ಮಾಡಬೇಕು, 4 ಸೋತ್ಬಿಟ್ಟಿದ್ದೀನಿ. ಹೌದು. ಎಲ್ಲದ್ರಲ್ಲೂ ಸೋತ್ಕೊಂಡು ಬಂದವಳೆ. ಆಲ್ಮೋಸ್ಟು 4ನೇ ಐಟಮು ನಂದು 4, ಇವಳು 0. ಗೆಲ್ತೇ ಇಲ್ವಾ? ಗೈಸ್, ಇಲ್ಲಿ ತಪ್ಪೇನೈತಿದೆ ಅಂತ ಹೇಳಿದ್ರೆ, ಐಟಮ್ಮು ಯಾವುದು ಅಂತ ನಾವು ಹತ್ತಿರದಿಂದ ನೋಡ್ರೆ ಪ್ರೈಸ್ ಗೊತ್ತಾಗ್ಬಿಡುತ್ತೆ. ಅವೆಲ್ಲ ಬೇಡ, ಇದು ಚಾಲೆಂಜ್. ಅದು ಗೆಸ್ ದ ಪ್ರೈಸ್, ಕರೆಕ್ಟಾಗಿ ಗೆಸ್ ಮಾಡು. ನಿನ್ ಗೆಸ್ಸಿಂಗ್ ಸೆನ್ಸ್ನ ನಾವು ಚೆಕ್ ಅಲ್ಲ, ನೀನು ಎಷ್ಟು ಹೇಳಿದೆ ಪ್ರೈಸ್ ಇದಕ್ಕೆ? ನಾನು 30,000. ನಾನು 28,000. ಇಲ್ಲಿ ನೋಡಪ್ಪ, ಗುರು, ಆ್ಯಕ್ಚುಲಿ ನನಗೆ ನ್ಯಾಯನ ಜನರೇ ಒದಗಿಸ್ಬೇಕು. ಯಾಕಂದ್ರೆ ನೀನು ಸೋತಿದ್ಯಾ. ಇಲ್ಲ ನಿಯರ್ ದ ಪ್ರೈಸ್, ಡಬಲ್ ದ ಪ್ರೈಸ್ ಆಗ್ಬಿಟ್ರೆ ಎಷ್ಟನ್ನ ಒಟ್ನಲ್ಲಿ ಯಾರು ನಿಯರ್ ಇರ್ತಾರೆ? ಇವಾಗ 30,000 ನಿಯರ, 28,000 ನಿಯರಪ್ಪ. 30,000 ತಾನೇ ನಿಯರು. ಬಾ ನಡಿ. ಇದು ಮೋಸ ಆಗ್ತಿದೆ. ಯಾವ ಮೋಸನಿಲ್ಲ, ಏನಿಲ್ಲ. ಸೋತವ್ರು ಹಿಂಗೆ ಹೇಳೋದು. ನಡಿ ಗೈಸ್, ಇಲ್ಲಿ ನೋಡಿ, ಸೇಲ್ ಅಪ್ ಟು 70% ಅಂತ ಹಾಕೋರೆ. 70% ಅಂತಾನೆ ಅಲ್ಲ, 5% ಇರ್ಬೋದು, 10% ಇರ್ಬೋದು, 0% ಇರ್ಬೋದು. ಹುಷಾರ್ ಬಿದ್ದೀಯಾ ನೋಡಿ, ಇಲ್ಲೂ ಅಡ್ವರ್ಟೈಸ್ ಮಾಡವ್ರೆ. more than 1,000 products on offers. ಗೈಸ್ ನೋಡಿ ಗೈಸ್, ಬೊಡ್ಡಿ ಮಗನ್ ಏನ್ ಲಿಫ್ಟ್ ಮಾಡವ್ರೆ. ಯಪ್ಪ. ಎಷ್ಟು ಒಂದು 5 ಜನ, 4 ಜನ ಆ ಕಡೆ, ಈ ಕಡೆ ತಿರ್ಕೊಂಬಿಟ್ಟು ಆ ಕಡೆ ತಿರ್ಕೊಂಡು ಈ ಕಡೆ ಇದೆ ಗೈಸ್. ನೋಡಿದ್ರೆ ಲಿಫ್ಟು ಈ ಕಡೆಗೆ ತಿರ್ಕೊಂಡು ಸೈಡ್ ಇಂದ ಓಪನ್ ಆಗೋಯ್ತು. ಅಜೀಬ್ ಆಗೋಯ್ತು ಗೈಸ್. ನೆಕ್ಸ್ಟ್ ಯಾವ್ದು ಮಾಡೋಣ? ಓಕೆ ಗೈಸ್, ಇವಾಗ ಅಲ್ಲಿ ಲಾಸ್ಟಲ್ಲಿ ಕಾಣ್ತಾ ಇದ್ರು ನೋಡಿ, ಲಾಸ್ಟ್ ಡೆಡ್ ಎಂಡ್ ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಒಂದು ಲೇಡಿ ಹೋಗ್ತಾ ಇದ್ದಾರೆ ನೋಡಿ. ಆ ಟೇಬಲ್ಲು ಫುಲ್ ಸೆಟ್ ಎಷ್ಟು ಅಂತ. ಓಕೆ, ಎಷ್ಟಿರ್ಬೋದು? ಎಷ್ಟಪ್ಪ? ನನ್ನ ಪ್ರಕಾರ ಒಂದು 45. 45? ಹಾಂ, ನೀನು ಹೇಳು, ಇಲ್ಲಿಂದ ಹೇಳು, ಬೇಗ ಹೇಳು. ಟೇಬಲ್ಲು ಆ ಕಡೆ 3 ಚೇರು. 36. ಹಾಂ, 36. ನಾನು ಎಷ್ಟು ಹೇಳಿದೆ? डिप्रेशन, मैं डिप्रेशन में रहता हूँ हमेशा. अभी मैं डिप्रेशन में हूँ, माँ कसम. ನನಗೆ ಅವ್ನು ಗೊತ್ತು, ವಿಡಿಯೋದಲ್ಲಿ ಇರುತ್ತೆ.
ಈಗ ನಾನು ಹೇಳಿದೆ ಬರ್ತೋಗ್ಬಿಟ್ಟೆ 40 ಅಂದೆ ನಾನು 40 ಯಪ್ಪ ಗೈಸ್ ನೋಡೋಣ ಬನ್ನಿ 30 ಪ್ರೈಸ್ ಎಷ್ಟು ಫೈನಲ್ ಅಂತ ಎಷ್ಟು 36 ಐ ಆಮ್ ದ ಒನ್ ಗೈಸ್ ಗೈಸ್ ಫೈನಲಿ ವಿಜಯ ರಾಜೇಂದ್ರ ಬೌದ್ಧರಾದ ನಾನು ಫೈನಲಿ ಗೆದ್ದಿದ್ದೀನಿ ಏನೋ ಮಾಡವಳೆ ಗೈಸ್ ಇವಳು ಹೆಂಗೆ ಹೇಳ್ಬಿಟ್ಟೆ ಅದು 36 ಎಕ್ಸಾಕ್ಟ್ಲಿ ಏನು ಓಡಾಡ್ಕೊ ಬಂದಿದೆ ಇಲ್ಲಿ ಯಾವಾಗಾರ ಯಾರ ನೀನು ನಾನು ಗೆದ್ದಿದ್ದು ನೋಡಿ ಏನು ಅನಿಸ್ತು ನಿಮಗೆ ಅದು ಹೆಂಗ್ ಗೆಸ್ ಮಾಡಲು ಗೊತ್ತಿಲ್ಲ ನಾನು 40 ಅಂದೆ ಅನ್ಸುತ್ತೆ ಇವಳು ಎಕ್ಸಾಕ್ಟ್ಲಿ 36 ಅಂತ ಹೇಳ್ಬಿಟ್ಲು ಅದು 36,500 ಅದು ಇದೆಲ್ಲ ಹೆಂಗೆ ಇವಾಗ ಅವಳದು ಸ್ಕೋರ್ ಬಂದು 1 ನಂದು 4 ಬನ್ನಿ ಹೋಗೋಣ ನಾನು ಒಂದೇ ಒಂದು ಗೆದ್ದುಬಿಟ್ಟೆ ಅವನು ನನಗೆ ಶೇಪ್ ಔಟ್ ಮಾಡೋಣ ಅನ್ಕೋಬಿಟ್ಟಿದ್ದ ಇವಳು ಒಂದು ಗೆದ್ದಿಲ್ಲ ಇವಳು ಯಾವುದಕ್ಕೂ ಲಾಯಕ್ಕಿಲ್ಲ ಅಂತ ನಾನು ಒಂದು ಗೆದ್ದುಬಿಟ್ಟೆ ಅಂತ ಅವ್ನಿಗೆ ತಡ್ಕೊಳಕೈತೆ ಇಲ್ಲ ಇನ್ನೊಂದು ಇವಾಗ ಒಳ್ಳೇದು ಹಿಡ್ದಿದ್ದೀನಿ ಇರು ನೆಕ್ಸ್ಟ್ ತೋರಿಸ್ತೀನಿ ಇವಾಗ ಆಕ್ಚುಲಿ ಐಕಿಯಾದಲ್ಲಿ ಎಷ್ಟು ನೋಡ್ರು ಸಾಕಾಗ್ತಾ ಇಲ್ಲ ಗಾಯ್ಸ್ ಇವಾಗ 6ನೇ ಪ್ರಾಡಕ್ಟ್ ಯಾವುದು ಅಂದರೆ ಅಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ ಲಾಸ್ಟ್ ಕಾರ್ನರಲ್ಲಿ ಆ ಕಿಚನ್ದು ಫುಲ್ ಸೆಟಪ್ಪು ಪ್ರೈಸ್ನ ನಾವು ಗೆಸ್ ಮಾಡಬೇಕು ಸೊ ನಾನೇನು ಗೆಸ್ ಮಾಡ್ತಾ ಇದ್ದೀನಿ ಅಂದರೆ ಆ ಕಿಚನ್ದು ಫುಲ್ ಸೆಟಪ್ ಏನಿರ್ಬೋದು ಅಂದರೆ ನನ್ನ ಪ್ರಕಾರ 7 lakh ಇರ್ಬೋದು 7 lakh ಎಸ್ ಇವಾಗ ನೀನು ಹೇಳು ಅದು ಎಷ್ಟು ಇರ್ಬೋದು ನೋಡು ಅದು ಎಷ್ಟಾದ್ ನೋಡ್ತೀಯ ನೋಡು ಎಸ್ ನೋಡಿ 1 ಗಂಟೆ ತಗೋತಾಳೆ ಇವಾಗ ಓಡಾಡ್ತಾಳೆ ಇಲ್ಲಿಂದನೇ ಝೂಮ್ ಆಗ್ತಾಳೆ ಪ್ರೈಸ್ಗೆ ಅಲ್ಲ ಹೋಗ್ಬಿಡು ತೆಗೆ ಇಲ್ಲ ಒಯ್ತಿಲ್ಲ ಇದು ನನ್ನ ಕೋಟ್ ಬಂದ್ಬಿಟ್ಟು ಇದು 4.5 ಓಕೆ ಗೈಸ್ ನನ್ನ ಪ್ರಕಾರ 8 ಲಕ್ಷ ಇವಳ ಪ್ರಕಾರ 4.5 ನೋಡೋಣ ಯಾರ್ದು ನಿಯರ್ ಇರುತ್ತೆ ಅವ್ರು ವಿನ್ ಆಗ್ತಾರೆ ಪ್ರೈಸ್ ಇಲ್ಲಿ ಪ್ರೈಸ್ ಹುಡ್ಕೋದೇ ದೊಡ್ಡ ತಲೆ ನಾವು ಇವನು ನೋಡಿದ್ಯಾ ನೀನು ನೋಡಿದ್ಯಾ ಇದು ಯಪ್ಪ ಗೈಸ್ ದೇವ್ರೇ ಇಲ್ಲಿ ನೋಡಿ ಗೈಸ್ ಇಲ್ಲಿ ಯಪ್ಪ 8 ಲಕ್ಷ 3,000 ಕಮ್ಮಿ ಅನ್ಕೊಳ್ಳಿ ಹೆಚ್ಚು ಕಮ್ಮಿ ನಾನೇ ಗೈಸ್ ಗೆದ್ದಿದ್ದು ಫುಲ್ ಸೆಟಪ್ ಇದು ಹೆಂಗೆ ನಾವು ನೋಡಿ ಗೈಸ್ ಇವಳ ಮಗ ನೋಡಿ ನೀನ್ ನೋಡಿರ್ತೀಯಾ ದೇವ್ರ ಸತ್ವಾಲು ಇಲ್ಲ ದೇವ್ರ ಮೇಲೆ ಸುಳ್ಳು ಹೇಳ್ತೀನಾ ಅಲ್ಲ ಈ ಕಿಚನ್ ನಿನ್ಗೆ ಎಷ್ಟು 4.5 ಫುಲ್ ಕಿಚನ್ ಸೆಟಪ್ ಅಪ್ಪ ಇಂಟೀರಿಯರು ಇವೆಲ್ಲ ಐಟಮ್ಗಳು ನೋಡಿದು ನೋಡಿ ಹೆಂಗೈತೆ ನೀರ್ ಬರ್ತದ ಸಿಂಕ್ ಎಲ್ಲ ಸೇರಿಸಿ ನೀರ್ ಬಿಟ್ರೆ ಎಲ್ಲ ಸೇರಿ ಫುಲ್ ಸೆಟಪ್ ಇದು 8 ಲಕ್ಷ ಅನ್ಕೋ ನೋಡು ಇಷ್ಟೊಂದು ಐಟಮ್ಸ್ಗಳು ಎಲ್ಲ ನಿನ್ಗೆ ಇದೆಲ್ಲ ಸೇರಿನೇ ಇದು ಸೇರಿ ವಾ ಬಿಡ ಗೆದ್ದಲ್ಲ ಬಿಡ ಇನ್ನೇನೋ ಹುರ್ಕೊಬಿಟ್ಟವಳೆ ಸೂರ್ಯ ಫುಲ್ ಇವತ್ತು ಹಲೋ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ನೆಕ್ಸ್ಟ್ ಇಲ್ಲಿಂದ ಅದು ಗ್ರೇ ಕಲರ್ ಚೇರ್ ಐತೆ ಗೊತ್ತಾ ಗ್ರೇ ಕಲರ್ ಗ್ರೇ ಕಲರ್ ಚೇರ್ ಗ್ರೀನ್ ಪಕ್ಕದಾ ಗ್ರೀನ್ ಪಕ್ಕದ ಗ್ರೇ ಅಲ್ಲಿರೋದೇ ಒಂದೇ ಗ್ರೇ ನೀನ್ ಫಸ್ಟ್ ಮಾಡು ಈ ಸಲ 13,000 ಎಷ್ಟು 13,000ನಾ 13,000ನಾ ನಾನು ಇವಾಗಲೇ ಹೇಳ್ಬಿಡ್ತೀನಿ ನೋಡೋದು ಎಷ್ಟಿರುತ್ತೆ ಅಂತ ಮ್ಯಾಕ್ಸ್ ಟು ಮ್ಯಾಕ್ಸ್ ಏನಿಲ್ಲ ಅಂದರೆ ಅದು ಒಂದ 17 ಸರಿ ಬಾ 17 ಇರ್ಬೋದು ವಾ 25,000 ಏನಾಯ್ತು ಇದ್ರಲ್ಲಿ ಪ್ರೈಸ್ ತೋರ್ಸೋದು ಇಲ್ಲಿ ನೋಡೋಣ 25,000 ಆದ್ರೂ ನಾನೇ ಗೆದ್ದಿದ್ದು ನಿಯರ್ ನಾನೇ ಹೇಳಿರೋದು ನೀನು ಹೇಳಿರೋದು ಎಷ್ಟು 13 ನಾನು ಹೇಳಿರೋದು 17 ಆಕ್ಚುಲಿ ಅದು ನೀನು ಸೋತೆ ಅಂತ ಕನ್ಸಿಡರ್ ಮಾಡ್ಕೋಬೇಕು ನೀನು ಇಲ್ಲ ಬಟ್ ನನಗೂ ಶಾಕ್ ಆಯ್ತು ಪ್ರೈಸ್ ಕೇಳಿ ಬಟ್ ನಿಯರ್ ಯಾರಿರೋದು ನಾವೇ ಆ ಗೇಮು ನೀನು ಹೇಳ್ಬೇಕಾಯ್ತು 30,000 ಅವಾಗ ನೀನೇ ಗೆಲ್ತಿದ್ದೆ ಆ್ಯಕ್ಚುಲಿ ಹುಡುಗಿರ್ ಗೊತ್ತಿರಬೇಕು ಪ್ರೈಸು ಏನೇನು ಹೆಂಗೆ ಏನು ಅಂತ ಇವಳಿಗೆ ಗೊತ್ತಿಲ್ಲ ಏನು ಅನಿಸ್ತೈತೆ ನಿನಗೆ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ ಗೈಸ್ ಇದು ಬಂದ್ಬಿಟ್ಟು 7ನೇ ಪ್ರಾಡಕ್ಟು ಆ್ಯಂಡ್ ನಾವಿವಾಗ ಗೆಸ್ಟ್ ಮಾಡ್ತಾ ಇರೋದು ಆ ಪೆಂಗ್ವಿನ್ದು ಪ್ರೈಸು ಅದೆಲ್ಲೂ ಕಾಣಿಸಲ್ಲ ಸೊ ನನ್ನ ಪ್ರಕಾರ ಆ ಪೆಂಗ್ವಿನ್ದು ಪ್ರೈಸ್ ಬಂದ್ಬಿಟ್ಟು 699 ನನ್ನ ಪ್ರಕಾರ 800 ಹಾಂ ಬನ್ನಿ ಗೈಸ್ ನಾನು 800 ಹೇಳಿದ್ದೀನಿ ಅವಳು 600 ಹೇಳೋಳೆ ನೋಡೋಣ ಎಷ್ಟು ಅಯ್ಯೋ ಬಿಡಪ್ಪ ಆಯ್ತು ಸೋತ ಹೆಂಗೆ ಎಷ್ಟು ನಾನು ಹೆಂಗೆ ಎಷ್ಟು ಹೇಳು ಇಲ್ಲಿ 499 ನಾನು ಅಯ್ಯೋ ಹಮ್ ಜೀತ್ ಗೈ ಎಲ್ಲ ಪೆಂಗ್ವಿನ್ ಒಂದೇ ಗುರು ಆಯ್ತು ಹೋಗ್ಲಿ ಹಾಳಾಗಿ ಹೋಗಿ ಮತ್ತೆ ನಡಿ ನೋಡಿದ್ರೆ ಗೈಸ್ ನಾನು ಸೋತೆ ಅಂತ ಎಷ್ಟು ದೊಡ್ಡ ಮನುಷ್ಯನ ನಾನು ಒಪ್ಕೋತೀನಿ ಆದ್ರೆ ಅವನಲ್ಲ ಇವನು ನೋಡಿ ಅವ್ನ ಮಕ್ಕ ನೋಡಿ ಹೆಂಗೈತೆ ಅದು ಹಿಂಗೆ ಎದ್ಬಿಟ್ಲಿಡು ಇವಾಗ ನೆಕ್ಸ್ಟ್ ಯಾವ ಪ್ರಾಡಕ್ಟ್ ಅಂತ ಅವಳೇ ಹೇಳ್ತಾಳೆ ಹೇಳವ ವೈಟ್ ಕಲರ್ ಟೇಬಲ್ ಐತೆ ನೋಡು 3 ಡ್ರಾಯರ್ ಇರೋದು ಐತೆ ಅದ್ರದ್ದು ಪ್ರೈಸ್ ಬಂದ್ಬಿಟ್ಟು
ಹೇಳೋ. ನೀನು ನೋಡ್ತಿದ್ಯಾ ಪ್ರೈಸ್? ನಾನು ನೋಡ್ತಾ ಇದ್ದೀನಿ ಟೇಬಲ್ನ. 4,500. 4,500ನಾ? ನನ್ನ ಪ್ರಕಾರ 6,000. ನಿನ್ನ ಪ್ರಕಾರ ಎಷ್ಟು? 6K. ನೋಡೋಗು ಮತ್ತೆ. 6K 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 6. ಅಯ್ಯೋ ಡಬಲ್ ಮೀನಿಂಗು ಸರ್. ಅರ್ಥ ಆಯ್ತು ಅನ್ಸುತ್ತೆ. ಏನು ಗುರು ಇದು? ವಾ ಗೈಸ್ ನಮಗೆ 4,000 ಅಂತ ಹೇಳೋಳೆ, 2 ಬಿಟ್ಬಿಟ್ಟೋಳಿ ಇಲ್ಲಿ. ಇದೇ ನಾನು 6,000 ಅಂದೆ. ನಾನು 4,000 ಅಂದೆ. ನಾ ಚಿಕ್ಕದಲ್ವಾ ಮೇ ಬಿ. ಇದೇನು ಗೈಸ್ ನೋಡಿ, ಹೆವಿ ಅವಮಾನ ಆಯ್ತು ನನಗಂತೂ. ಈಗ ನಿಂದು ಇಲ್ಲ ನಂದು ಇಲ್ಲ, ಇವಾಗ ಇದು ಡ್ರಾ. ಅಲೋ, ಹೆಂಗ್ ಲೆಕ್ಕ ಹಾಕೊಂಡ್ರು ನೀರು ನಂದೆ. ಗೈಸ್ ಇವನು ಏನು ಮಾಡ್ತಾನೆ ಗೊತ್ತಾ, ಇವಾಗ ಒಂದು ಪ್ರಾಡಕ್ಟ್ ಪ್ರೈಸ್ ಬಂದ್ಬಿಟ್ಟು 15,000 ಇರುತ್ತೆ ಅಂತ ಅನ್ಕೊಳ್ಳಿ. ನಾನು 5,000 ಹೇಳಿರ್ತೀನಿ, ಇವನು 16,000 ಹೇಳಿದಾಗ ಇವನು ನಿಯರು. ನಾನು 5,000 ಹೇಳಿರ್ತೀನಿ, ಇವನು 5,500 ಹೇಳಿರ್ತಾನೆ. 5,500 ಎಲ್ಲಿ 15,000 ಎಲ್ಲಿ, ಇವನು ಆ ಥರ ಮೋಸ ಮಾಡ್ತಾನೆ ಗೈಸ್ ಇವನು. ನೋ ಇಲ್ಲಿ ಚಾಲೆಂಜ್ ಇರಿ ಗೈಸ್, ನೀವೇ ಹೇಳಿ, ಕಮೆಂಟ್ ಮಾಡಿ ನನ್ಗೆ ಹೇಳಿ. ಚಾಲೆಂಜ್ ರೂಲ್ಸು ನಾನು ಹೇಳು 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 ಡಿಸ್ಟರ್ಬ್. ಗೈಸ್ ನೋಡಿ, ಚಾಲೆಂಜ್ ರೂಲ್ಸ್ನ ನಾನು ಫಸ್ಟೇ ಹೇಳ್ಬಿಟ್ಟಿದ್ದೆ. ಯಾರು ತುಂಬಾ ನಿಯರ್ ಗೆಸ್ ಮಾಡ್ತಾರೆ ತುಂಬಾ ನಿಯರ್. ಅದು ನಿಂದು ಕಂಪೇರ್ ಮಾಡಿದ್ರೆ ನನ್ನ ನಿಯರ್ ತಾನೆ ಗುರು, ಅದು ಹಂಗಲ್ಲ. ನಿಯರ್ ಯಾರು? ಇವಾಗ ನನಗೂ ನಿನ್ಗೂ ಪ್ರೈಸ್ ಗೊತ್ತೇ ಇಲ್ಲ ಅನ್ಕೋ, ಆಯ್ತಾ? ಯಾರು ನಿಯರ್ ಕಂಪೇರ್ ಮಾಡಿರ್ತಾರೆ ಹೇಳ್ತಾರೆ, ಅವ್ರು ವಿನ್ನು ಅಷ್ಟೇ. ಸೊ ಇದ್ರಲ್ಲಿ ನಾನು ಗೆದ್ದಾಯ್ತು. ನೀವೇ ಥರ್ಡ್ ಅಂಪೇರು, ಕಮೆಂಟ್ ಹಾಕಿ. ನಡಿ ಆಯ್ತು, ಮೋಸ ನಡೀತಿದೆ ನನಗೆ. ನಡಿ ಆಯ್ತು ಗೈಸ್. ಇವಾಗ ನೆಕ್ಸ್ಟ್ ಯಾವ ಪ್ರಾಡಕ್ಟ್ ಅಂದರೆ, ನೀವು ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಇದೆಯಲ್ಲ ಯೆಲ್ಲೋ ಕಲರ್ದು ಸನ್ಫ್ಲವರ್ ಪಾಟ್ ಕಾಣಿಸ್ತಾ ಇದೆ ನೋಡಿ ನಿಮಗೆ. ಆ ಯೆಲ್ಲೋ ಕಲರ್ ಸನ್ಫ್ಲವರ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಸನ್ಫ್ಲವರ್ ಪಾಟು ಪ್ರೈಸ್ ಎಷ್ಟು ಅಂತ ಗೆಸ್ ಮಾಡಬೇಕು. ನನ್ನ ಪ್ರಕಾರ ಅದು 2K. ಹಾಂ, ಪಾಟ ಫುಲ್ಲು ಪಾಟ್. ನನ್ನ ಪ್ರಕಾರ ಅದ್ರದ್ದು ಪ್ರೈಸ್ ಬಂದ್ಬಿಟ್ಟು 3.5. ಎಷ್ಟ? 3.5. 3.5 ನನಗಿಂತ ಜಾಸ್ತಿ ಹೇಳ್ತಾಳೆ. ನಡಿ ನೋಡೋಣ. ನಡಿ. ಎಷ್ಟು ಹೇಳ್ದೆ ನಾನು? 2K ಹೇಳಿದ್ದು. ನೋಡು ಗೈಸ್ ನೋಡಿ ಗೈಸ್, ಇದರ ನಿಖರವಾದ ಬೆಲೆ 1,799. ನಾವೇ ಗೆದ್ದು ಅಣ್ಣನೇ ವಿನ್ನರು. ಇನ್ನೊಂದೇ ಒಂದೈತೆ ಬಿಡು, ಇನ್ನೇನು ಆಡೋದು, ಸಾಕು ಆಯ್ತು. ನಾವು ಸೋತ್ರು ಕಂಪ್ಲೀಟ್ ಆಗಿ ಸೋಲನ. ಇವಾಗ ನಾವು ಮಾಡ್ತಾ ಇರೋ ಲಾಸ್ಟ್ ಪ್ರಾಡಕ್ಟ್ ಐಕ್ಯ ಐಟಮ್ದು ಏನು ಅಂದರೆ, ಈ ಫುಲ್ಲು ಬೆಡ್ರೂಮ್ ಸೆಟಪ್ಪು. ಇವಾಗ ನೋಡಿ, ಮಕ್ಕಳೆಲ್ಲ ಕುಂತ್ಕೋತಾ ಇದ್ದಾರೆ. ಸೊ ಇದು ಫುಲ್ಲು ಬೆಡ್ರೂಮ್ ಸೆಟಪ್ಪು. ಎಷ್ಟು ಅಂತ ನಾವು ನಿಜವಾಗ್ಲೂ ಅಶ್ವಿನಿಗೂ ಗೊತ್ತಿಲ್ಲ ಪ್ರೈಸು, ನನಗೂ ಕೂಡ ಗೊತ್ತಿಲ್ಲ. ಸೊ ಬನ್ನಿ ಪ್ರೈಸ್ ಎಷ್ಟು ಅಂತ ಗೆಸ್ ಮಾಡೋಣ. ಅಶ್ವಿನಿ, ನಿನ್ನ ಪ್ರಕಾರ ಎಷ್ಟಿರ್ಬೋದು ಅದು? ಪ್ರೈಸ್ ನೋಡ್ಬೇಡ. ಟೋಟಲ್ ಬೇಗ ಹೇಳು 10 lakh. ಎಲ್ಲ ಒಂದು ಸೇರಿ ಟೋಟಲ್ ಒಂದು 13 ಲಕ್ಷ. 13 ಲಕ್ಷ ಗಾಯ್ಸ್. ಇಲ್ಲಿ ದೇವರಣೆಗೆ ಪ್ರೈಸ್ ಹುಡ್ಕೋದೇ ಇರೋದು ನಮಗೆ. ಇಲ್ಲಿ ನೋಡ್ತಾ ಇದ್ರೆ ನಾವು 30, 40, 50 ಅಂತ ಹಾಕೋರೆ. ಎಲ್ಲ ಕೌಂಟ್ ಮಾಡ್ಬಿಡ ಗಾಯ್ಸ್. ಇಲ್ಲಿ ನೋಡಿ ಆರಾಮಾಗಿ ಉಳ್ಕೋಬೋದು. ಅವಾಗಿಂದ ಬೀಳ್ಬೇಕು ಅಂತಿದ್ದ, ಎಲ್ಲೂ ಖಾಲಿ ಇರಲಿಲ್ಲ. ನೀವು ಇದು ಚೆನ್ನಾಗಿ ಕಣೆ. ಸರ್ ಆ ಕಡೆ ತೋಳಗಳ ದಾರಿಯಲ್ಲಿ ಸಿಂಹ. ಸರ್ ಇದು ಫುಲ್ ಸೆಟಪ್. ಹಾಂ, ಫುಲ್ ಸೆಟಪ್ ಎಷ್ಟಾಗ್ಬೋದು? So for the mattress and ನೋ ಎವ್ರಿಥಿಂಗ್. for the full set it is not mentioned here. Okay. So we need to calculate individually or what? Yeah. Like that we Whatever you need. Yeah. Or else wait sir. Let me put it. Yeah. ಗೈಸ್ ಅವ್ರಿಗೆ ಗೊತ್ತಿಲ್ವಂತೆ ಫುಲ್ ಸೆಟಪ್ ಎಷ್ಟಾಯ್ತದೆ ಅಂತ. ಇಂಡಿವಿಜುವಲಿ ಲೆಕ್ಕ ಹಾಕೋಬೇಕಂದ್ರೆ ಸರ್ ಅಂತವ್ರೆ, ಹೋಗು ಕೇಳ್ಕೊಬತ್ತೀನಿ ಅಂತ ಹೋಗೋರೆ. ನೋಡೋಣ ಎಷ್ಟು ಬಾಲಷ್ಟು ನಾವೇ ಕ್ಯಾಲ್ಕುಲೇಟ್ ಮಾಡೋಣ. ಈ ಲ್ಯಾಂಪು 12,000, ₹1 ಬಿಡು. ಓಕೆ, ಇದು 2,000. ಮಿರರು 2,990. ಈ ಟೇಬಲು 4,000. 2,000 years later. ಗೈಸ್ ಇವಾಗ ಅಪ್ರಾಕ್ಸಿಮೇಟ್ಲಿ ನಾವು ಒಂದು ಅಂದಾಜಲ್ಲಿ ಪ್ರೈಸ್ ಹೇಳ್ತಾ ಇದ್ದೀವಿ. ನಮ್ಗೆ ಗೊತ್ತಿಲ್ಲ ಇಷ್ಟೇನಾ ಇಲ್ವ ಅಂತ, ನಾವೇನೋ ಮಿಸ್ಟೇಕ್ ಮಾಡಿರ್ಬೋದು. ನಮ್ಗೆ ಏನೇನು ಕಣ್ಣು ಕಾಣಿಸಿದೆಯೋ ಅದನ್ನು ಹಾಕಿದ್ದೀವಿ. ಸೊ ಟೋಟಲಿ ಇದೇನೇ ನನ್ನ ಟೋಟಲ್ ಹಾಕಿದ್ರೆ ಇಷ್ಟೇ ಗೊತ್ತೈತೆ, ಎಲ್ಲೋ ಏನೋ ಮಿಸ್ಟೇಕ್ ಆಗೈತೆ. ಓಕೆ, ಇವಾಗ ಗೈಸ್ ಅದನ್ನು ಓಕೆ 3 ಲಕ್ಷ ಅನ್ಕೊಳ್ಳೋಣ, ಮ್ಯಾಕ್ಸ್ ಟು ಮ್ಯಾಕ್ಸ್ 5 ಲಕ್ಷ ಅನ್ಕೊಳ್ಳೋಣ. ಸೊ ನೇನಂಡಿ ವಿನ್ನರ್
ಇದೇನೋ ಗೊತ್ತಿಲ್ಲ ಮಕ್ಕರ ಐತಿದ್ದು ಬಿಡಾಯ್ತು ಹೋಗ್ಲಿ ನೀನೇ ಗೆದ್ದೆ ಅಷ್ಟೇ. ಫೈನಲಿ ಬಾಸ್ ಗೆದ್ದಿದ್ದಾರೆ. ಇವಾಗ ನಾವು ಏನು ಕೇಳ್ತೀವೋ ಅದನ್ನ ಕೊಡಿಸ್ಬೇಕು. ಗೈಸ್ ಇವಾಗ ಅಶ್ವಿನ್ ಇದು ಸ್ಕೋರ್ ಬಂದು 3 ನಮ್ಮದು 7. ಸೊ ಈ ಚಾಲೆಂಜಲ್ಲಿ ಗೆದ್ದಿರೋದು ನಾವು. ಗೈಸ್ ಇವಾಗ ನೋಡಿ ನಾವು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ಇದೆ ಆಕ್ಯ. ಅಶ್ವಿನಿ ಅಂತೂ ಫುಲ್ಲು ಬಗಾಲಾಗ್ಬಿಟ್ಟವಳೆ. ಏನು ಅನಿಸ್ತೈತೆ ಅಶ್ವಿನಿ ಸೋತಿ? ಹಲೋ, ಏನೇನೋ ಕೊಡ್ಸೋದಲ್ಲ, ನಾನು ಏನು ಕೇಳ್ತೀನಿ ಅದನ್ನು ಕೊಡಿಸ್ಬೇಕು. ಚಾಲೆಂಜ್ ಅಂದರೆ ಚಾಲೆಂಜ್. ಬನ್ನಿ ಗೈಸ್ ಆಚೆ ಹೋಗಿ ಏನಾದ್ರು ತಿನ್ನೋಣ. ಗಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಮರಿದೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊಳ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.